ಶುರುವಾದಂಥ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ನಮ್ಗೆ ಇಲ್ಲಿ ತನಕ ಮುಕ್ತಿ ಕೊಟ್ಟಿಲ್ಲ. 2006ರಲ್ಲಿ ಕುಮಾರಸ್ವಾಮಿ ಅವರು ಶುರು ಮಾಡಿದ ಭೂಸ್ವಾಧೀನ ಪ್ರಕ್ರಿಯೆಗೆ ನಾನಾ ರೀತಿಯ ಸರ್ಕಾರಗಳು ಬಂದು, ಬಿಜೆಪಿ ಗೌರ್ಮೆಂಟ್ ಬಂತು, ಮತ್ತೆ ಕಾಂಗ್ರೆಸ್ ಬಂತು, ಮತ್ತೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಈ ಒಂದು ಯೋಜನೆನ ಶುರು ಮಾಡಿದಂಥ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆದರು 2019ರಲ್ಲಿ. ಅಲ್ಲಿಂದ ಇಲ್ಲಿ ತನಕ ಈ ಪ್ರಕ್ರಿಯೆ ಯಾವ ರೀತಿ ನಡೆದು ಬಂದಿದೆ, ಏನಾಗಿದೆ ಅಂತ ಎಲ್ಲ ವಿಚಾರನೂ ಗೊತ್ತಿರ್ತಕ್ಕಂಥ ವಿಚಾರನೇ ಇದು. ಪ್ರತಿಯೊಂದು ಹಂತದಲ್ಲೂ ಕುಮಾರಸ್ವಾಮಿ ಅವರು ಓಪನ್ ಮಾಡಿದ್ರು, ಕುಮಾರಸ್ವಾಮಿ ಅವರು ವಿರೋಧ ಪಕ್ಷ ನಾಯಕರಾದರು, ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿ ಅವರು 2020 ತನಕನೂ ನನ್ನ ಕನಸನ್ ಕೂಸು ಇವರೆಲ್ಲ ಹೋಗವ್ರೆ, ಎಲ್ಲ ಲೀಡರ್ಗಳು ಹೋಗವ್ರೆ, ನಾನು ಮಾಡೇ ಮಾಡ್ತೀನಿ, ನನ್ನ ಕನಸನ್ ಕೂಸು ಅಂದಾಗ ಅವರು ಅದು ಸುಮ್ಮನೆ ಬಂದವ್ರೆ. ಆಯ್ತು ನಕ್ಕೊಂಡು ನಿಮ್ಮ ಹೋರಾಟದ ಪ್ರತಿ ಎಲ್ಲದೇ ತೋರಿಸಿ. ಒಂದೇ ಒಂದು ಹೋರಾಟದ್ದು ಈ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ವಿರೋಧ ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಹೋರಾಟ ಇದೆಯಾ ತೋರಿಸಿ. ಮಾಡಿಲ್ಲ. ಎರಡನೇದಾಗಿ ಕಾಂಗ್ರೆಸ್ ಸರ್ಕಾರ ಅದೇ ಪ್ರಕ್ರಿಯೆಯನ್ನ ಮುಂದುವರ್ಸಕ್ಕೆ ಮಾಡ್ತು. ಮಾಡಿದ ಮೇಲೆ ಇದ್ದಕ್ಕಿದ್ದಂಗೆ ನಿಮಗೆ ರೋಷಾವೇಶ ಪ್ರತಿಭಟನೆ ಮಾಡಕ್ಕೆ ಬಂದ್ಬಿಡ್ತಾ. ಏನ್ ತರ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು? ಯಾವ ತರ ಮಾಡ್ತಾ ಇದ್ದೀರಿ? ಹಳ್ಳಿಗೆ ಹೋಗೋದು, ನೆಗೆಟಿವ್ ಮಾಡೋದು, ರೈತರು ಊರೆತ್ಬಿಡ್ತಾರೆ, ಜಮೀನು ಕಿತ್ಕೊಬಿಡ್ತಾರೆ, ನಿಮ್ಮನ್ನೆಲ್ಲ ಓಡಿಸ್ಬಿಡ್ತಾರೆ, ನಿಮ್ಗೆ ಯಾವುದು ದುಡ್ಡು ಕೊಡಕ್ಕೆ ಬರಲ್ಲ, ದುಡ್ಡು ಕೊಡೋಕ್ಕೆ ನಿಮಗೆ ಪ್ರಾವಿಷನ್ ಇಲ್ಲ, ಸರ್ಕಾರದಲ್ಲಿ ದುಡ್ಡು ಇಲ್ಲ. ಎಕರೆಗೆ 30 ಲಕ್ಷ ವ್ಯಾಲ್ಯೂಯೇಷನ್ ಇದ್ರೆ ಡಬ್ಬಲು 70 ಲಕ್ಷ 80 ಲಕ್ಷ ಅದ್ರ ಮೇಲೆ ಕೊಡೋಕ್ಕೆ ಬರಲ್ಲ. ಇದು ನೆಗೆಟಿವ್ ಮಾಡ್ತಾ ಅದು ಹಂತವಾಗಿ ಬಂತು. ನೆಕ್ಸ್ಟ್ ಉಪಮುಖ್ಯಮಂತ್ರಿಗಳು ಮೊನ್ನೆ DCM ಅವರು ರಾಮನಗರದಲ್ಲೇ ಪತ್ರಿಕಾಗೋಷ್ಠಿ ಮಾಡಿದ್ರು. ಅದೆಲ್ಲ ತಮ್ಗೆ ಗೊತ್ತಿರೋದೆ. ಅಲ್ಲಿ ದರ ನಿಗದಿ ಮಾಡಿದ್ರು, ಒಂದು ದರವನ್ನು ನಿಗದಿ ಮಾಡಿದ್ರು. ಆ ದರ ನಿಗದಿ ಮಾಡಿದ ಮೇಲೆ ತಿರುಗಿ ಅದಕ್ಕೊಂದು ಮೈನಸ್ ಮಾಡಿದ್ರು. ಇದು ಸುಳ್ಳು, DC ಅವ್ರ ಅನುಮೋದನೆ ಇಲ್ಲ, DC ಅವರು ಏನು ಹೇಳಲಿಕ್ಕೆ ಕೊಡಲಿಲ್ಲ ಅಂತ ಅಲ್ಲಿ ಶುರು ಮಾಡಿದ್ರು. ಮತ್ತೆ DC ಅವರು ಒಂದು ರೈತರ ಸಭೆ ಕರೆದ್ರು. DC ಅವರು ಕೂಡ ಈ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಒಂದು ದರ ನಿಗದಿ, ಮತ್ತೆ ಮರ ಮಾಲಿಕೆಗಳ ನಿಗದಿ, ಪುನರ್ವಸತಿ, ನಿರ್ಮಾಣ, ಏನು ನಿವೇಶನ ಇಲ್ಲದವರಿಗೆ ನಿವೇಶನ, ಎಲ್ಲ ಥರದ ಒಂದು ಬುಕ್ಲೆಟೇ ನಿಮಗೆ ಕೊಟ್ಟರು. ತಿರುಗಿ ಅದು ಕೊಟ್ಟ ಮೇಲೆ ಇದು ಸುಳ್ಳು, ನಿಮಗೆ ಸರ್ಕಾರದಲ್ಲಿ ಇದಿಲ್ಲ, ಸರ್ಕಾರದಲ್ಲಿ ಅಧಿಕೃತವಾದ ಯಾವುದೇ ಮಾಹಿತಿ ಇಲ್ಲ, ಇದು ಸುಳ್ಳು ಅಂತ ಶುರು ಮಾಡಿದ್ರು. ಆಯ್ತಲ್ವಾ? ಈ ಜೀವ ಆದ್ಮೇಲೆ ಮತ್ತೆ ಹಳ್ಳಿಗಳಿಗೆ ಹೋಗೋದು, ಕೊಡಕ್ ಬರಲ್ಲ, ಸುಳ್ಳು, ಯಾವುದು ಸುಳ್ಳು, ಏನು ಇಲ್ಲ, ಇದೆಲ್ಲ ಸುಳ್ಳು ಮಾಹಿತಿ. ಜೀವೋ ಪ್ರತಿಯೊಂದು ಹಂತವಾಗಿ ಎಲ್ಕೂ ಆಗಿದೆ ಸರ್ಕಾರದ ಆದೇಶ, ಇದನ್ನು ಸುಳ್ಳು ಅನ್ನೋದು. ಇದು ಸುಳ್ಳು ಅನ್ನೋದು ಅರ್ಥ ನೀವು ಜಮೀನು ಅಕ್ವೈರ್ ಹೋರಾಟ, ಜಮೀನು ಭೂಸ್ವಾಧೀನ ಬೇಡ ಅಂತ ಹೋರಾಟ ಮಾಡ್ತಾ ಇದ್ರು, ಇಲ್ಲ ಯಾವ್ದು ರಿಯಲ್ ಎಸ್ಟೇಟ್ ದಂಧೆಗೆ ಹೋರಾಟ ಮಾಡ್ತಿದ್ರು ಅದನ್ನು ಕ್ಲಿಯರ್ ಮಾಡಿ ಫಸ್ಟ್. ನೀವು ಮಾಡ್ತಾ ಇರೋದೆಲ್ಲ ರಿಯಲ್ ಎಸ್ಟೇಟ್ ದಂಧೆಗೆ. ನಾವು ಹೇಳ್ತಾ ಇರೋದು ಈ ಹೋರಾಟಕ್ಕೆ ಯಾವುದೇ ಕಿಂಚಿತ್ತು ಬೆಲೆ ಇಲ್ಲ. ನೀವು ಮಾಡ್ತಾ ಇರೋದು ಬೇರೆ ದಳ್ಳಾಳಿಗಳಿಗೆ, ನಾವು ಇಲ್ಲಿರ್ತಕ್ಕಂಥ ಎಲ್ರಿಗೂ ಸೇರಿಸಿ ಹೇಳ್ತಿದ್ದೀನಿ, ಯಾವುದೇ ದಳ್ಳಾಳಿಗಳಿಗೆ ಅವಕಾಶ ಕೊಡಲ್ಲ, ದಳ್ಳಾಳಿ ವ್ಯಾಪಾರಕ್ಕೆ ನಾವು ಅವಕಾಶ ಕೊಡಲ್ಲ. ಈಗ ಏನಾಗಿದೆ, 20 ವರ್ಷದಿಂದ ಅನುಭವಿಸಿರೋದ್ರಿಂದ ಸಾಕಾಗಿದೆ. ಈಗ ನಾವು ಸರ್ಕಾರದ ಏನೊಂದು ತೀರ್ಮಾನ, ಈಗ ಎಲ್ಲ ಥರದ ಹೋರಾಟ ನಾವು ಮಾಡಿದ್ವಿ. ಈಗ 14 ತಿಂಗಳಿಂದ ನಾವು ಎಷ್ಟು ಮೀಟಿಂಗ್ ಮಾಡಿದ್ದೀವಿ, ಎಷ್ಟು ಶಾಸಕರನ್ನು ಭೇಟಿ ಮಾಡಿದ್ದೀವಿ. ಆ ಹೋರಾಟಕ್ಕೆ ದರ ಒಂದು ತರಕ್ಕಾಗಲಿ, ಪ್ರತಿಯೊಂದು ಹಂತವಾಗಿ ಎಲ್ರಿಗೂ, ಕೂಲಿ ಕಾರ್ಮಿಕರು ಎಲ್ರಿಗೂ ಅನುಕೂಲ ಆಗಬೇಕು ಅಂತ ಹೋರಾಟವನ್ನು ನಾವು 14 ತಿಂಗಳಿಂದನೂ ಸತತವಾಗಿ ನಾವೆಲ್ಲ ರೈತರನ್ನ ಸಭೆ ಮಾಡಿ ನಾವು ಒತ್ತಡ ಹಾಕಿ ಸರ್ಕಾರನ ಸ್ಪಂದಿಸದೆ ಎಲ್ಲಾನು ಮಾಡಿ ನಾವು ಒಂದು ಲೆವೆಲ್ ತಂದಾಗ ನೀವು ಬರೀ ಮೈನಸ್ ಮಾಡ್ತೀರಿ. ಏನಾದ್ರ ಅರ್ಥ? ಪರಿಹಾರ ಕೊಡೋದಾಗಲಿ, ಪುನರ್ವಸತಿ ಕೊಡೋದಾಗಲಿ, ಮತ್ತೆ ಏನು ನಿವೇಶನ ಬೇರೆ ಆದೇಶ ಆಗಿದೆ ಅದ್ರ ಪ್ರಕಾರ ಬೇಗ ಅಷ್ಟು ಕ್ರಮ ತಗೋಬೇಕು. ಇಲ್ಲ ಅಂತಂದ್ರೆ ನಾವು ಬೇರೆ ಥರದಲ್ಲಿ ನಾವು ಕೂಡ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಬೇಕಾಯ್ತದೆ. ಭಾಳ ತೊಂದರೆ ಇದ್ದೀವಿ ನಮ್ಮ ರೈತರು, ಅರ್ಥ ಆಯ್ತಾ? ದಯವಿಟ್ಟು ನಾವು ಇದಕ್ಕೆ ಈ ನಮ್ಮ ಆಸ್ತಿ ನಾವು ಯಾವುದೇ ಕಾರಣಕ್ಕೂ ಏನು ಸರ್ಕಾರ ತೀರ್ಮಾನ ತಗೋತು ಅದಕ್ಕೆ ನಾವು ಬದ್ಧವಾಗಿದ್ವಿ. ನಮ್ಮ ಆಸ್ತಿನ ನಾವು ಈ ಒಂದು ಪ್ರಾಜೆಕ್ಟ್ಗೆ ನಾವು ಕೊಡೋಕೆ ಒಪ್ಪಿದ್ದೀವಿ. ನೀವು ಇವತ್ತು ನೀವು ಸರ್ಕಾರದ ಆದೇಶನ ಕೊಟ್ಟರು ಕೂಡ ನೀವು ಎತ್ತು ಬಿಡ್ತಾರೆ, ನಿಮ್ಗೆ 50 ಲಕ್ಷ ಮೇಲೆ ಕೊಡೋದೆಲ್ಲ ಬರಲ್ಲ, ನಿಮ್ದೆಲ್ಲ ಕಿತ್ಕೊಬಿಡ್ತಾರೆ, ಭಯ ಬೀಳಿಸೋವಂಥದ್ದೇನಿದೆ ನಿಮ್ಮದು ಹೋರಾಟ ಉದ್ದೇಶ ಅದು. ಈ ಯೋಜನೆ ಯಾವಾಗಿಂದ ಕಾರ್ಯಗತ ಆಯ್ತು ಮತ್ತೆ ಏನೇನಾಯ್ತು ಅನ್ನೋದನ್ನ ತಮ್ಗೆಲ್ಲರಿಗೂ ಇಂಚಿಂಚು ನೀವೇ ಪ್ರಸ್ತುತನ ಪಡಿಸಿದ್ದೀರಿ. ಆದ್ರೆ ಅದೆಲ್ಲನೂ ಗೊತ್ತದೆ, ಏನು ಈ ಯೋಜನೆಯಿಂದ ಅನುಕೂಲ ಆಗ್ಬೋದು, ಅನಾನುಕೂಲ ಆಗ್ಬೋದು ಅನ್ನೋದು ತಮ್ಗೆಲ್ಲ ತಿಳಿದಿದೆ. ಅದ್ರ ಭಾಗವಾಗಿ ನಾವು ರೈತರು ಅಮಾಯಕರು, ನಮ್ಗೇನು ಗೊತ್ತಿಲ್ಲ. ನನ್ನ ಜಮೀನು ಇಷ್ಟು ವರ್ಷ ಆಯ್ತು, ನಾನು ಮಾರೋದೇ ಗೊತ್ತು ನನಗೆ, ಅಥವಾ ನನ್ನ ಕಷ್ಟಕ್ಕೋ ಇದಕ್ಕೋ ಸುಖಕ್ಕೋ ಏನೋ ಮಾಡ್ಕೋಬೇಕು, ಅವಾಗ ಈ ರೆಡ್ ಝೋನು ಅನ್ನೋದೇ ಒಂದು ಯಾರೋ ಬಂದು ತಿಳುವಳಿಕೆ ಅಂತಾನೆ, ಇಲ್ಲ ಅಣ್ಣ ಇದು ಆಗಲ್ಲ ತಗೊಳ್ಳೋದಕ್ಕೆ ಅಂತಾನೆ, ಅವಾಗ ನಾನು ಕಡಿಮೆ ರೇಟ್ ಕೊಡಲೇಬೇಕು ಅಂತ ಸನ್ನಿವೇಶ ತಂದು ಮಾಡಿದವರು ಯಾರು? ಸಚಿವ ಸಂಪುಟದಲ್ಲಿ ಮಾಡಿರುವಂಥದ್ದು
ಕಾರ್ಯಗತ ಆಗಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ರೈತರನ್ನ ದಾರಿ ತಪ್ಪಿಸ್ತಾವ್ರೆ. ಅದು ಯಾವುದೇ ಕಾರಣಕ್ಕೂ ಅದು ತಪ್ಪು ಮಾಹಿತಿ. ಯಾರು ಅದನ್ನ ನಂಬೇಡ್ರಿ. ಇದನ್ನ ನಾನು ಹೇಳ್ದೆ ನಂಬ್ರಿ ಅಂತಾನೂ ಅಲ್ಲ, ಒಂದು ಚುನಾಯಿತ ಸರ್ಕಾರ ಮಾಡಿದ್ರು ನಂಬ್ರಿ ಅಂತ ಹೇಳ್ತಾ ಇರೋದಷ್ಟೇ. ನಮ್ಮ ನಿರಾಶ್ರಿತರಿಗೆ ಆಗ್ಬೋದು, ಮನೆ ಇಲ್ದವ್ರಿಗಾಗ್ಬೋದು, ಜಮೀನು ಉಳಿತಾ ಇರೋರ್ಗಾಗ್ಬೋದು, ಕೂಲಿ ಕಾರ್ಮಿಕರಿಗಾಗ್ಬೋದು, ಕೆಲಸ ಇಲ್ದಿರೋ ಮಕ್ಕಳಿಗಾಗ್ಬೋದು, ಇವೆಲ್ಲನೂ ಕೂಡ ಅವ್ರ ಮುಂದೆ ಇಟ್ಟಿದ್ದೀವಿ. ಉದ್ಯೋಗ ಭರವಸೆ, IT-BT ಕಂಪ್ನಿಗಳು ಬರ್ತವೆ ಅಂತ ಹೇಳವ್ರೆ. ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಮನೆ ಕೊಡಬೇಕು, ಕೆಲಸ ಕೊಡಬೇಕು, ಇಲ್ಲಿ ಉದ್ಯೋಗ ಇವ್ರಿಗೆ ಸೃಷ್ಟಿ ಆಗಬೇಕು. ಪ್ರತಿಯೊಬ್ಬರಿಗೂ ಇಲ್ಲಿ ಜಮೀನು ಕಳ್ಕೊಂಡು ಇಲ್ಲಿ ವಾಸ ಮಾಡ್ತಿರೋರಿಗೆ ಮನೆ ಕೊಡಬೇಕು ಅಥವಾ ಜಮೀನು ಕೊಡಬೇಕು, ಉದ್ಯೋಗ ಕೊಡಬೇಕು ಅಂತ ಭರವಸೆ ಕೊಟ್ಟವ್ರೆ. ಭರವಸೆ ಕೊಡ್ತೀವಿ ಅಂತ ಹೇಳವ್ರೆ. ಅರ್ಜಿ ಕೊಟ್ಟಿದ್ವಿ, ಅದಕ್ಕೆ ಮುಂದುವರೆದ ಭಾಗವಾಗಿ ಎಲ್ಲ ಒಪ್ಕೊಂಡವ್ರೆ. ಇದೆಲ್ಲ ಕೊಡೋದಾದ್ರೆ ನಮ್ಮ ತಗರಾಲು ಏನಿಲ್ಲ. ಏನು ನಮ್ಮ ದಲಿತ ಬಂಧುಗಳ ಜಮೀನುಗಳನ್ನು ದಲಿತ ಮುಖಂಡರುಗಳೇ ಸೇರಿ ರಿಯಲ್ ಎಸ್ಟೇಟ್ ಮಾರಿ ಕೇವಲ 25 ಲಕ್ಷದಿಂದ ಹಿಡಿದು 40 ಲಕ್ಷದೊಳಗಾಗಿ ಮಾರಾಟ ಮಾಡಿಸ್ತಿದ್ರು. ಈಗ ಸರ್ಕಾರದ ಯೋಜನೆಯಿಂದ 2,07,00,000ದಿಂದ 2,14,00,000ದವರೆಗೆ ಸರ್ಕಾರ ನಮಗೆ ಪರಿಹಾರ ಮೊತ್ತದಲ್ಲಿ ನೀಡ್ತಿದೆ. ಮತ್ತೆ ಯಾರು ನಮಗೆ ಭೂಮಿಗೆ ಪರಿಹಾರ ಮೊತ್ತ ಬೇಡ ಅನ್ನೋರಿಗೆ 9,693 ಅಡಿ ಚದರ ಅಡಿಗಳಷ್ಟು ವಿಸ್ತೀರ್ಣವುಳ್ಳ ಸೈಟನ್ನು ಕೊಡಲು ಕೂಡ ಸರ್ಕಾರ ಒಪ್ಪಿಗೆ ನೀಡಿದೆ. ಈ ಸರ್ಕಾರದ ಎಲ್ಲ ಯೋಜನೆಗಳಿಂದ ನಮ್ಮ ದಲಿತರಿಗೆ ಅನುಕೂಲನೇ ಹೊರತು ಅನಾನುಕೂಲ ಯಾವುದೇ ರೀತಿ ಇಲ್ಲ. ಈ ಯೋಜನೆಯಿಂದ ಆಗುವ ಅನುಕೂಲ ಏನು ಅಂತ ನೀವು ಯಾವತ್ತೂ ಕೂಡ ರೈತರಿಗೆ ತಿಳಿಸಲಿಲ್ಲ. ಈ ಯೋಜನೆ ಸಂಪೂರ್ಣವಾಗಿ ಆದ ನಂತರ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಯೋಜನೆಯಿಂದ ಈ ಭಾಗದ ರೈತರಲ್ಲಿ ಯಾವುದೇ ಜಮೀನಿಲ್ಲದಂತಹ ರೈತರುಗಳಿಗೆ ಉಚಿತವಾಗಿ ನಿವೇಶನ ಕೊಡುವ ಯೋಜನೆಯಾಗಿದೆ. ಮತ್ತೆ ದಲಿತ ಸಮುದಾಯಕ್ಕೆ ಒಂದು ಬೃಹದಾಕಾರವಾದ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಅನುಕೂಲವಾದ ವಾತಾವರಣ ಇರೋದ್ರಿಂದ ನೀವು ದಯವಿಟ್ಟು ಈ ಯೋಜನೆಗೆ ಸಹಕರಿಸಿ. ಅದನ್ನು ಬಿಟ್ಟು ನೀವು ವಿರೋಧವಾಗಿ ಮಾಡಕ್ ಹೋಗಬೇಡಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.